ಸ್ನೇಹಿತರೆ ನಮಸ್ಕಾರ. ಎಲ್ಲರೂ ಹೇಗಿದ್ದೀರಾ? ನಾವು ಕೂಡ ಚೆನ್ನಾಗಿದ್ದೀವಿ. ಇವತ್ತಿನ ಒಂದು ವಿಡಿಯೋನ ಯಾರೆಲ್ಲ ನೋಡತ್ತೀರಿ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಂಡು ಪೂರ್ತಿ ವಿಡಿಯೋ ನೋಡ್ರಿ ಅಂತ ಹೇಳ್ತಾ, ನಿಮಗೆ ಹೋದ ವಿಡಿಯೋದಾಗ ಈ ಥಾರ್ ಮರುಭೂಮಿಯೊಳಗೆ ಜೈಸಲ್ಮೇರ್ ಒಳಗಿರುವಂಥದ್ದು ಬಾರ್ಡ್ರ್, ಪಾಕಿಸ್ತಾನ್ ಮತ್ತು ಇಂಡಿಯಾ ಬಾರ್ಡರ್ ಒಳಗಿರುವಂಥ ಥಾರ್ ಮರುಭೂಮಿನ ತೋರಿಸಿದ್ನಿ. ಅಲ್ಲಿ ಏನೇನು ಎಲ್ಲ ಎಂಜಾಯ್ ಮಾಡಿದ್ವಲ್ಲ ಅದನ್ನೆಲ್ಲ ನೀವು ಹೋದ ವಿಡಿಯೋದಾಗ ಎಲ್ಲ ನೋಡಿರಿ. ಇಲ್ಲಿಂದ ನಾವು ಹೊರಟ್ವಿ ಜೋಧ್ಪುರ್ ಕಡೆ. ಇದು ನಮ್ಮದು 4ನೇ ದಿನದ ಟ್ರಿಪ್ ಆಗಿತ್ತು. 6 ದಿನದ ಟ್ರಿಪ್ ಐತಿದ. ಜೋಧ್ಪುರ ಒಳಗೆ ಏನೆಲ್ಲ ನೋಡ್ತೀವಲ್ಲ ಅದನ್ನು ಇವತ್ತು ನಾನು ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ತೀನಿ. ರಾತ್ರಿ ಊಟ ಮಾಡಿಕೊಂಡು ನಾವು ಇಲ್ಲಿ ಜೈಸಲ್ಮೇರ್ ಒಳಗೆ ಹೋಟೆಲ್ನಾಗ ಸ್ಟೇ ಆಗಿದ್ವಿ. ಅಲ್ಲಿರುವಂಥ ಆಲ್ಮೋಸ್ಟ್ ನಾವು ಜೈಪುರದಾಗ ಎಲ್ಲ ಬಿಕೆನೇರ ಮತ್ತು ಇಲ್ಲಿ ಎಲ್ಲದ ಕಡೆನೂ ಹೋಟೆಲ್ ತೋರ್ಸೇನಿ. ಅದ್ರ ಎಲ್ಲದಕ್ಕಿಂತಲೂ ಇದು ಹೋಟೆಲ್ ಮಾತ್ರ ಮಸ್ತ್ ಇತ್ತು ನೋಡ್ರಿ. ಹೊರಗಡೆ ಈ ಥರದ ಸ್ವಿಮ್ಮಿಂಗ್ ಪೂಲ ಮತ್ತು ಇಲ್ಲಿಂದ ಬರೋ ದಾರಿ ಐತ್ರಿ. ಇದ್ರ ಹೊರಗಡೆ ನಮ್ಮದು ಬಸ್ ನಿಂತಿತ್ತು. ಈ ಥರ ಕಾಣಿಸತ್ತಿತ್ತು ನೋಡ್ರಿ ಹೊರಗಡೆ. ಪೂರ್ತಿ ಹೋಟೆಲ್ ತೋರಿಸ್ತೀನಿ ನೋಡ್ರಿ. ಈ ಥರ ಇತ್ತು. ಇದು ಹೋಟೆಲ್ ಕೂಡ ಎಷ್ಟು ಚಂದ ಐತೆ ನೋಡ್ರಿ. ಪೋರ್ಟ್ ಗತ್ಲೆಕ್ಕ ನೋಡೋಕೆ ಚಂದ ಭಾಳ ಇತ್ತು. ಒಳಗಡೆ ತೋರ್ಸತ್ತೇನೆ ನೋಡ್ರಿ. ಅಲ್ಲಿ ಬಾತ್ರೂಮ್ ಐತಿ ಮತ್ತು ಹಿಂಗೆ ಬಂದ್ರೆ ಇಲ್ಲೊಂದು ಮಿರರ್ ಐತಿ. ಅಲ್ಲೇ ನಂದು ವೆನಿಟಿ ಬ್ಯಾಗ್ ಇಟ್ಕೊಂಡೇನಿ. ಇಲ್ಲಿ ನಮ್ಮ ಬಟ್ಟೆನೆಲ್ಲ ಇಟ್ಕೊಂಡೇನಿ ನೋಡ್ರಿ. ಇದೊಂದು ಇದನ್ನು ಕೊಟ್ಟಿದ್ದಾರೆ. ಇಲ್ಲಿ ಟಿ ವಿ ಐತಿ. ಫೋನ್ ಸ್ಟೋರೇಜ್ ಆಗಿರೋದ್ರಿಂದ ನಾನು ಇನ್ಸ್ಟಾಗ್ರಾಮ್ದಾಗ ವಿಡಿಯೋ ಮಾಡೀನಿ. ಅಪ್ಲೋಡ್ ಆದ ನಂತರ ಅದನ್ನ ಇವಾಗ ಸೇವ್ ಮಾಡ್ಕೊಂಡೇನಿ. ಇಲ್ಲೊಂದು ಬೆಡ್ ಐತಿ. ಇದು ಇಲ್ಲೊಂದು ಟೇಬಲ್ಲ ಸಿಂಪಲ್ಲಾಗಿತ್ತು. ಇಲ್ಲಿ ವಿಶೇಷ ಅಂದರೆ ಈ ಥರ ಗ್ಲಾಸದ್ದು ವಿಂಡೋ ಬಂದು ಇಲ್ಲಿ ಕೂತ್ಕೊಳ್ಳೋಕೆ ಸ್ವಲ್ಪ ಪ್ಲೇಸ್ ಇತ್ತು ನೋಡ್ರಿ. ಅದು ಒಂದು ವಿಶೇಷ. ಈಗ ನಾವು ಹೋಟೆಲ ತೋರಿಸಿದ್ದೀನಲ್ಲ, ಆಲ್ರೆಡಿ ಒಂದು 2 ಹೋಟೆಲ್ ತೋರಿಸಿದ್ದೀನಲ್ಲ, ಅದ್ರಾಗ ಇದು ಒಂದು ಚಲೋ ಇತ್ತು ನೋಡ್ರಿ. ಮತ್ತು ಹೊರಗಡೆ ನೋಡೋಕೆ ಚಂದ ಇತ್ತು ಇದು ಹೋಟೆಲ. ಹೊರಗಡೆ ಸ್ವಿಮ್ಮಿಂಗ್ ಪೂಲ್ ಇತ್ತು. ಎಲ್ಲ ಹೋಟೆಲ್ದಾಗನೇ ಇದ್ದು ರೀ ಸ್ವಿಮ್ಮಿಂಗ್ ಪೂಲ. ಆದ್ರೆ ಹೋಗಲಿಲ್ಲ. ಅಂದ್ರೆ ಬರೋದು ನೈಟ್ ಸ್ಟೇ ಆಗೋದು ಮತ್ತು ಬೆಳಗ್ಗೆ ಹೋಗಿಬಿಡೋದು ಈ ಥರ ಇತ್ತಲ್ಲ. ಸೊ ಹಂಗಾಗಿ ಟೈಮ್ ಸಿಕ್ಕಿಲ್ಲ. ಇವಾಗ ಹೊರಟ್ವಿ ನೋಡ್ರಿ. ಜೋಧ್ಪುರ್ ಒಳಗಿರುವಂಥ ಫಸ್ಟ್ ಉಮೇದ್ ಭವನ್ ಕಡೆ ಹೊರಟ್ವಿ ನಾವು. ಇದು ನೋಡ್ರಿ ಉಮೇದ್ ಭವನ. ಅಂದ್ರೆ ನಮ್ಮ ಕಡೆಯಿಂದ ರಾಷ್ಟ್ರಪತಿ ಭವನ್ ಟೈಪ್ ಅವಾಗ ನಿರ್ಮಿಸಿದ್ರಂತ. ಇದು ಉಮೇದ್ ಭವನ. ಇಲ್ಲಿ ಇವಾಗಲೂ ರಾಜರು ಇರ್ತಾರೆ. ಉಮೇದ್ ಸಿಂಗ್ ಏನೋ ಅವರು ಕಟ್ಸಿದಂಥದ್ದು ಇದನ್ನು. ಇಲ್ಲಿ ರಾಜರು ಒಂದು ಪಾರ್ಟ್ನಾಗ ಇರ್ತಾರೆ. ಒಂದು 5 ಸ್ಟಾರ್ ಹೋಟೆಲ್ ಮಾಡ್ಯಾರ. ಒಂದು ಹಿಂಗೆ ಖಾಸಗಿ ಹಿಂಗೆ ಏನಾರ ಫಂಕ್ಷನ್ ದೊಡ್ಡ ಫಂಕ್ಷನ್ ಮಾಡ್ಕೋಬೇಕಾರೆ ರಾಜರ ವಂಶಸ್ಥರಿಗೆ ಬೇಕಾದಂಥದ್ದು. ಮತ್ತು ಹೀಗೆ ಯಾರಾದರೂ ಫಂಕ್ಷನ್ ಮಾಡ್ಕೋಬೇಕು ಅಂದ್ರೆ ಅಲ್ಲಿ ಕೊಡ್ತಾರೆ ಬಾಡಿಗೆಗೆ. ಅಂದ್ರೆ 3 ಲಕ್ಷ ಒಂದು ರೂಮಿಗೆ 3 ಲಕ್ಷ ರೂಪಾಯಿ ಮಿನಿಮಮ್ ಚಾರ್ಜ್ ಏನೋ ಐತಿ. ಅದ ಪ್ರಿಯಾಂಕಾ ಚೋಪ್ರಾದೇನೋ ಮದುವೆ ಆಗೈತಂತ ನೋಡ್ರಿ ಇಲ್ಲಿ. ಅದನ್ನು ನೋಡಿಕೊಂಡು ನಾವು ಹೊರಟ್ವಿ ಜಶ್ವಂತ್ ಥಾಡ ಅನ್ನೋ ಪ್ಲೇಸಿಗೆ. ಅಂದ್ರೆ ಮಹಾರಾಜ ಸರ್ದಾರ್ ಸಿಂಗನ ಗೋರಿಗೆ ಅವನ ಮಗ ಸರ್ದಾರ್ ಸಿಂಗನ ಮಗ ಕಟ್ಸಿರೋವಂಥದ್ದಿದು. ತನ್ನ ತಂದೆಯ ನೆನಪಿಗಾಗಿ ಕಟ್ಸಿರುವಂಥ ಒಂದು ಗೋರಿ. ನಮ್ಮ ತಾಜ್ ಮಹಲ್ ಟೈಪ್ ರೀ. ಸೇಮ್ ಇದು ಮಾರ್ಬಲ್ನಿಂದನ ಕಟ್ಟಿರುವಂಥದ್ದಿತ್ತು. ನೋಡೋಕೆ ಮಾತ್ರ ಮಸ್ತ್ ಇತ್ತು ರೀ. ಗೋರಿ ಆದ್ರೂ ಕೂಡ ನೋಡೋಕೆ ಮಾತ್ರ ಮಸ್ತ್ ಅಂದ್ರೆ ಮಸ್ತ್ ಇತ್ತು ನೋಡ್ರಿ. ಅಲ್ಲಿ ಸ್ವಲ್ಪ ಫೋಟೋಸ್ ಅಷ್ಟು ತಕ್ಕೊಂಡು ಹೇಳಿದ್ನಲ್ರಿ, ಫೋನ್ ಸ್ಟೋರೇಜ್ ಆಗಿ ವಿಡಿಯೋಸನ್ನ ಆಗವಲ್ಲೂ ಆಗಿದ್ದು ಮೊಬೈಲ್ ಒಳಗೆ. ಸೊ ಹಾಗಾಗಿ ನಮ್ಮ ಮನೆಯವ್ರ ಫೋನ್ಯಾಗನೇ ಆದಷ್ಟು ಮಾಡೀನಿ. ಅವ್ರ ಫೋಟೋಸ್ ಹೊತ್ತು ತೆಗಿಯಾಕಬೇಕಲ್ರಿ. ನನ್ನ ನನ್ನ ಫೋನ್ಯಾಗ ವಿಡಿಯೋ ಮಾಡ್ತಿದ್ನಿ, ಅವ್ರ ಫೋನ್ಯಾಗ ಫೋಟೋಸ್ ತಕ್ಕೋತಿದ್ನಿ. ಹಾಗಾಗಿ ಇನ್ನೇನು ಬೇಡ ವಿಡಿಯೋಸ್ ಮಾಡೋದು, ಫೋಟೋಸ್ ಅಷ್ಟು ತಕ್ಕೊಂಡ್ರೆ ಆಯ್ತು ಅಂಥೇಳಿ ಫೋಟೋಸ್ ಅಷ್ಟು ತಕ್ಕೊಂಡು ಇಲ್ಲಿಂದ ಹೊರಟ್ವಿ ನಾವು ಮೆಹರ್ಗಢ್ ಫೋರ್ಟ್ ಕಡೆ. ಇದೆ ನೋಡ್ರಿ. ಇದನ್ನು ಇಷ್ಟು ಎತ್ತರ ಪ್ಲೇಸ್ನಾಗನ ಕಟ್ಟ್ಯಾರಂತ್ರಿ. ಇಲ್ಲಿ ಕೆಳಗಿನೂ ಏನೈತಲ್ರಿ ಅದೆಲ್ಲ ಗುಡ್ಡ. ಆ ಗುಡ್ಡದ ಮ್ಯಾಲೆ ಹೋಗಿ ಅದನ್ನ ಗುಡ್ಡನ ತೊಳಗೆ ಫೌಂಡೇಶನ್ನಾಗಿ ಯೂಸ್ ಮಾಡ್ಕೊಂಡು ಅದನ್ನೇನು ತಡವಾಕನ ಹೋಗಿಲ್ರಿ ಅವ್ರು. ಅದ್ರ ಮ್ಯಾಲನ ಈ ಥರ ಪೋರ್ಟ್ ಕಟ್ಟ್ಯಾರ. ಆಲ್ಮೋಸ್ಟ್ ರಾಜಸ್ಥಾನದಾಗಿ ಇರುವಂಥ ಪೋರ್ಟ್ಗಳೆಲ್ಲ ಈ ಥರ ಎತ್ತರ ಪ್ಲೇಸ್ನಾಗನ ಗುಡ್ಡದಾಗನ ಅದಾವ. जैसे कार्विंग आपको वुडन पर है, लकड़ी के ऊपर, बट वो लकड़ी नहीं है, पूरा रेड सैंडस्टोन कुछ हैंड कार्विंग किया है। और आपका बैक पे तो वाइट सभी सैंड है।
ये सारा अंडरस्टैंड इधर जो वाइट मार्बल का सीट आपको नजर आ रहा है, मारवाड़ के जितने भी राजा बने थे उन सभी का राज्य में से राज कलर इस वाइट मार्बल में ये क्यों किया गया। सबसे लास्ट में यहाँ पे जो राज्याभिषेक किया गया था वो जो भगत सिंह है, महाराजा भगत सिंह जी का फोटो आपने उम्मीद पैलेस में देखा था, ये फोटो बच्चे वाला उनका 12 ಈ ಪೋರ್ಟ್ನ ನಾವು ಹತ್ತಿ ಬರಲಿಲ್ಲ ರೀ, ಇಲ್ಲಿ ಲಿಫ್ಟ್ದೆಲ್ಲ ಇದು ಇತ್ತು. ಲಿಫ್ಟ್ನಾಗ ಹತ್ತಿ ಇಲ್ಲಿ ಒಳಗಡೆ ಬರಾಕತ್ತಿದ್ವಿ ನೋಡ್ರಿ. ಅದು ಹಿಂದೆ ಈ ಥರದ್ದು ಚೌಕ ಓಪನ್ನ ಇರ್ತಾವ. ಇಲ್ಲಿ ಈ ಚೌಕದಾಗ ಇಲ್ಲಿ ಕಟ್ಟಿ ಏನು ತೋರ್ಸತ್ತೀನಿ ನೋಡ್ರಿ. ಅಲ್ಲಿ ಈಗ ಹಳೆ ರಾಜ ಅಧಿಕಾರ ಬಿಟ್ಟು ಹೊಸ ರಾಜರಿಗೆ ಅಧಿಕಾರ ತಗೋತಿರ್ತಾರಲ್ರಿ, ಪಟ್ಟಾಭಿಷೇಕ ಅಂತಾರಲ್ಲ, ಅಲ್ಲಿ ಇಲ್ಲೆಲ್ಲ ಮಾಡ್ತಿರು. ಇಲ್ಲಿ ಒಳಗಡೆ ಎಲ್ಲ ರಾಣಿಯರದು ಒಡವೆ ಆಗಿರ್ಬೋದು, ರಾಜರ ಹಣಕಾಸು ಆಗಿರ್ಬೋದು, ಹಣ ಆಗಿರ್ಬೋದು ಇಲ್ಲಿ ಒಳಗಡೆ ಇಡ್ತಿದ್ರಂತ. ಮತ್ತು ಇದ್ರೊಳಗೂ ಮ್ಯೂಸಿಯಮನ್ನು ರೀ, ರಾಣಿಯರು ಹೋಗ್ತಿರುವಂಥ ಪಲ್ಲಕ್ಕಿ, ರಾಜರು ಹೋಗ್ತಿರುವಂಥ ಪಲ್ಲಕ್ಕಿ, ರಾಜರು ಯೂಸ್ ಮಾಡ್ತಿರುವಂಥ ಕತ್ತಿ, ಅವನ್ನ ಎಲ್ಲರೂ ಒಂಥರ ಮ್ಯೂಸಿಯಮ್. ಈ ಥರ ಎಲ್ಲನೂ ನೋಡಿಕೊಂಡು ಇಲ್ಲಿ ನೋಡ್ಬೋದು ನೀವು ಎಷ್ಟು ಚಂದ ಕೆತ್ತನೆ. ಇದು ನಾನು ಮೊಬೈಲ್ದಾಗ ನೋಡ್ತಿದ್ನಿ, ಹಿಂಗೆ ಫೋಟೋದ ಹೊಡೆದ ನೋಡ್ತಿದ್ನಿ. ಇದೇ ಥರ ಡಿಸೈನ್ ಇರೋಂಗಿಲ್ಲ ಮೊಬೈಲ್ದಾಗ, ಏನೋ ಹಿಂಗೆ ಮಾಡಿರ್ತಾರೆ ಅನ್ಕೊತಿದ್ನಿ. ಮೊಬೈಲ್ದಾಗ ನೋಡಿದ್ರಕ್ಕಿಂತ ಅದ್ಭುತ ರೀ ಅದು. ಮಸ್ತ್ ಅಂದ್ರೆ ಮಸ್ತ್ ನೋಡಕ್ಕಂದ್ರೆ ನಾನು ಆಗಲಿ ತೋರಿಸಿನಲ್ರಿ ಅಲ್ಲಿ ಉಮೇದ್ ಭವನ. ಈಗ ಅದು ನೋಡಿರಿ, ಇಲ್ಲಿಂದ ಎಷ್ಟು ಚಂದ ಡೈರೆಕ್ಟಾಗಿ ಕಾಣಿಸ್ತೈತಿ. ಅದು ಉಮೇದ್ ಭವನ ಅಲ್ಲಿ ಲಾಸ್ಟಿಗೆ ಕಾಣಕತ್ತೈತಲ್ರಿ, ಇದೀಗ ತೋರಿಸಿದ್ನಲ್ಲ ಫೋಟೋ, ಅದು ಉಮೇದ್ ಭವನ್. ಇಲ್ಲಿ ಇನ್ನೊಂದು ತೋರಿಸ್ತೇನೆ ನೋಡಿರಿ, ಅದು ಇದೀಗ ಹೋಗಿದ್ವಲ್ಲ ಜಶ್ವಂತ್ ಥಾಡ ಅಂಥೇಳಿ, ಅದು ಕೂಡ ಇಲ್ಲಿಂದ ಕಾಣಿಸ್ತೈತೆ ನೋಡಿರಿ. ಇದು ಜೋಧ್ಪುರ್ ಸಿಟಿ ನೋಡಿರಿ, ಎಷ್ಟು ಚಂದ ಕಾಣತೈತಿ. ಬ್ಲೂ ಮತ್ತು ವೈಟ್ ಇದು ಜಾಸ್ತಿ ಎದ್ದು ಕಾಣಿಸ್ತೈತೆ ನೋಡಿರಿ. ಇಲ್ಲಿ ಬ್ಲೂದೊಂದು ಏನೋ ಐತಿ, ಅಲ್ಲೆಲ್ಲ ನಾವು ಹೋಗೋಕ್ಕಾಗಲಿಲ್ಲ. ನಮ್ಮ ಬಸ್ ಅಲ್ಲಿ ಸ್ಟಾಪ್ ಆಗಿತ್ತು ನೋಡಿರಿ, ನಮ್ಮ ಬಸ್ ಕಾಣಕತ್ತೆ. ಅಲ್ಲಿಂದ ನಾವು ಮೇಲ್ಗಡೆ ಬಂದಿದ್ದು. ಮತ್ತು ಇಲ್ಲಿಂದ 360 ಕಿಲೋಮೀಟರ್ ಏನೋ ಹೋದ್ರೆ ಪಾಕಿಸ್ತಾನಕ್ಕೆ ಹೋಗ್ಬೋದು ನೋಡಿರಿ. ಇಲ್ಲಿಂದ ಆಗಲೇ ತೋರಿಸಿನಲ್ರಿ ಇದು ಥಾಡ, ಅಲ್ಲಿ ಕಾಣಿಸತ್ತೆ ನೋಡಿರಿ. ಅಲ್ಲಿಗೆ ಹೋಗಿ, ಅಲ್ಲಿ ಲಾಸ್ಟ್ ಕಾಣತೈತಲ್ರಿ, ಅದು ಅಲ್ಲಿಗೆ ಹೋಗಿ ಉಮೇದ್ ಭವನ್, ಅಲ್ಲಿಂದ ಈ ಪೋರ್ಟ್ ನೋಡಿಕೊಂಡು ನಾವಿನ್ನು ಅಜ್ಮೀರ್ ಕಡೆ ಹೋಗ್ಬೇಕ್ರಿ. ಅಜ್ಮೀರ ಉದಯ್ಪುರ 2 ನಮ್ಮ ಉಳ್ದಾವ. ಇಲ್ಲಿ ತೋರ್ಸತ್ತೆ ನೋಡಿರಿ ಮಿಷಿನ್ ಗನ್ನ. ಆಗ ಯುದ್ಧಕ್ಕೆ ಯೂಸ್ ಮಾಡ್ತಿರುವಂಥದ್ದು ಗನ್ನುಗಳಿವ. ಈ ಪೋರ್ಟ್ನ ನೋಡಿಕೊಂಡು ನಾವು ಹೊರಟ್ವಿ ಅಜ್ಮೀರ್ ಕಡೆ. ನಿಮಗೆ ನಾನು ತೋರಿಸಿರುವಂಥ ಇದ್ರೊಳಗೆ ಯಾವ ಪ್ಲೇಸ್ ಇಷ್ಟ ಆಯಿತು ಅಂತ ಹೇಳಿ ನನಗೆ ಕಮೆಂಟ್ ಮಾಡಿರಿ. ಮತ್ತು ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಪ್ಲೀಸ್ ಫ್ರೆಂಡ್ಸ್. ನೆಕ್ಸ್ಟ್ ಉದಯ್ಪುರ್ಗೆ ಹೊರಟಿದ್ವಿ. ಉದಯ್ಪುರದಾಗ ಏನೇನು ನೋಡಿದ್ವಿ, ಅಲ್ಲಿ ಏನೇನಾಯಿತು ಅಂತ ಹೇಳಿ ಕೂಡ ಹೇಳ್ತೀನಿ. ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಇಟ್ಕೊಳ್ರಿ. ಮತ್ತು ಈ ಟಾಪ್ ಮತ್ತು ಹೆಂಗೆ ಕಾಣಿಸೋದು ಅಂತ ಹೇಳಿ ನನಗೆ ಕಮೆಂಟ್ ಕೂಡ ಮಾಡಿರಿ. ಬಾಯ್ ಫ್ರೆಂಡ್ಸ್.